ಜನರ ಭಾವನೆ. ಯಾಕಂದ್ರೆ ನಿಮ್ಮನ್ನ ಶಾಸಕರು ಮಾಡ್ಯಾರ, ಅವ್ರಿಗೆ ನೀವು ಮೋಸ ಮಾಡ್ದಂಗ. ನೀವು ಕಾಂಗ್ರೆಸ್ ಪಕ್ಷದವ್ರು ನೀವು ಮಾತು ಕೊಟ್ಟಿದ್ದಾರೆ, ಮಾತಿನಂಗೆ ನಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದು ಇವತ್ತು ರಾಜೀನಾಮೆ ನೀವು ಕೊಟ್ಟಿದ್ದೀರಿ. ನಿಮ್ಮ ಹೈಕಮಾಂಡ್ ಮೇಲೆ ನೀವು ಆರೋಪ ಮಾಡ್ತಾ ಇದ್ದಾರೆ, ನನಗೆ ಮೋಸ ಮಾಡಿ. ಯುವಕರು ನಿರುದ್ಯೋಗವಂತರಿದ್ದಾರೆ. ನೀರಾವರಿ ಪ್ರತಿ ವರ್ಷ ಕೆನಲ್ಗಳಿಗೆ ಸಾಕಷ್ಟು ಅನುದಾನ ಬಂದ್ಬಿಟ್ಟು ಕೆನಲ್ ರಿಪೇರಿ ಕಾರ್ಯ ಹಮ್ಮಿಕೊಳ್ತಾರ. ಮತ್ತೆ ಮುಂದಿನ ವರ್ಷ ಕೆನಲ್ ಬರೋಷ್ಟರಲ್ಲಿ ಕೆನಲ್ ಹಾಳಾಗಿ ನೀರು ಎಲ್ಲೋ ಹರಿದು ಹೋಗ್ತಾರೆ. ನೀವು ಜನರಿಗೆ ಕೊಟ್ಟಿರುವಂತಹ ವಾಗ್ದಾನಗಳನ್ನ ಮೊದಲು ನೀವು ಪೂರೈಕೆ ಮಾಡ್ರಿ. ನೀವೇ ಶಾಸಕರಿದ್ದೀರಿ, ನಿಮ್ದೇ ಸರ್ಕಾರ ಇದೆ, ನೀವು ಮಿನಿಸ್ಟ್ರಿ ತಗೊಂಡು ಏನ್ ಮಾಡೋರದ್ರಿ? ಮೊದಲು ಕ್ಷೇತ್ರ ಅಭಿವೃದ್ಧಿ ಮಾಡ್ರಿ. ಬರೇ ನಿಮ್ಮ ಸ್ವಾರ್ಥ ಸ್ವಹಿತಾಸಕ್ತಿಗೆ ಈ ತರ ಮಾಡಿದ್ರೆ ಬರುವಂತ ದಿನಮಾನಗಳಲ್ಲಿ ಜನ ನಿಮ್ಗೆ ತಕ್ಕ ಪಾಠ ಕಳಿಸ್ತಾರ ಅಂತ ನಾನು ಹೇಳಲು. ಅವ್ರನ್ನ ಈ ಪ್ರಶ್ನೆಯನ್ನ ನೀವು ಇಂಡಿ ಮತಕ್ಷೇತ್ರದ ಶಾಸಕರಿಗೆ ಕೇಳ್ಬೇಕು. ಅವ್ರು ಹೊಸ ಪಕ್ಷ ಮಾಡ್ತಾರೋ ಅಥವಾ ಈ ಡ್ರಾಮಾ ಇದನ್ನ ಇವತ್ತು ನಾಳೆ ಹೊರಗೆ ಬಂದು ಇಲ್ಲ ನಾನು ರಾಜೀನಾಮೆಯನ್ನ ವಾಪಸ್ ತಗೊಂಡೀನಿ, ನನ್ನ ವರಿಷ್ಠರು ನನ್ನ ಮತಕ್ಷೇತ್ರ ಏನೋ ಹಂಗೆ ಹಿಂಗ ಮಾಡ್ತಾರ, ನನಗ್ ಮುಂದ್ ಮಾಡ್ತೀನಿ ಅಂದಾರ ಅಂತ ಹೇಳ್ಬಿಟ್ಟು ಈ ಬಂದು ಹೊಸ ಡ್ರಾಮಾ ಮಾಡ್ತಾರೆ. ಅವ್ರು ಬಿಟ್ಕೊಳ್ಳಿಲ್ಲ, ಊರವರೆಗೆ ಕಾರ್ಯಕ್ರಮ ಮಾಡಿ ಬಂದ್ರು. ಆ ಪರಿ ಕೆಟ್ಟ ರಸ್ತೆಗಳು ನೀ ಬರಬೇಡ ನಮ್ಮ ಊರಿಗೆ ಅಂತ ಹೇಳ್ಬಿಟ್ಟು ಊರ್ ಹೊರಗಡೆ ಕಾರ್ಯಕ್ರಮ ಮಾಡಿ ಊರಿಂದ ಊರಿಗೆ ಎಷ್ಟು ಊರುಗಳಿಗೆ ಇವ್ರು ಬರೋದಕ್ಕೆ ಕಾಯ್ತಾ ಇದಾರೆ. ಎಲ್ಲದಾರ ಕ್ಷೇತ್ರದಾಗ ಅದಾರ ಶಾಸಕರು? ಕ್ಷೇತ್ರದಾಗೂ ಇಲ್ಲ ಅವ್ರು. ಇತ್ತಿತ್ಲಾಗಿ ಇನ್ನೂ ತೊಗರಿ ಗೊತ್ತಿಲ್ಲ. ಈಗ ಸಡನ್ ಆಗಿ ಆ ಕಡೆ ಭೀಮಾ ನದಿ ನೀರ್ ಏರಕತ್ತೈತಿ, ಈ ಕಡೆ ಮಳಿ ಇಲ್ಲ, ಆ ಕಡೆ ಫ್ಲಡ್ ಅನಾವೃಷ್ಟಿ. ಇದಕ್ಕೆ ಬಂದ್ಬಿಟ್ಟು ಸ್ಪಂದನೆ ಮಾಡಿಬಿಟ್ಟು ಬೆಂಗಳೂರಿಗೆ ಸಾವಿರಾರು ಜನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಬೆಂಗಳೂರಿಗೆ ಇದೇ ಜನರಿಗೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ರಿ ಅಂತ ಪ್ರತಿಭಟನೆ ಮಾಡ್ರಿ. ಶಾಸಕರೇ, ನಮ್ಮ ಕ್ಷೇತ್ರ ರಸ್ತೆಗಳಿಲ್ಲ, ನನಗೆ ಅನುದಾನ ಕೊಡ್ರಿ ಅಂತ ಪ್ರತಿಭಟನೆ ಮಾಡ್ರಿ. ನಾ ಜಿಲ್ಲಾ ಕೇಂದ್ರ ಮಾಡ್ತೀನಿ ಅಂತ ಹೇಳಿ ಶಾಸಕ ಆಗಿನಿ, ಜಿಲ್ಲಾ ಕೇಂದ್ರ ಮಾಡ್ರಿ ಅಂತ ಪ್ರತಿಭಟನೆ ಮಾಡ್ರಿ, ರಾಜೀನಾಮೆ ಕೊಡ್ತೀನಿ ಅಂತ ಅವ್ರಿಗೆ ಎದುರಿಸ್ರಿ. ಎಲ್ಲ ಬುಟಾಟಿಕೆ. ದೀಸ್ ಆರ್ ಆಲ್ ದ ಡ್ರಾಮಾಸ್ ದೇ ಆರ್ ಡೂಯಿಂಗ್. ಸುಮ್ಮನೆ ಹೋಗುದು. ನೀವು ಕ್ಷೇತ್ರದ ಜನಕ್ಕೆ ಎಷ್ಟು ಸತಿ ಆಶ್ವಾಸಗಳನ್ನು ಕೊಟ್ಟಿದ್ದೀರಿ? ನಿಮ್ಮ ಸಲುವಾಗಿ ನಿಂತಿರುವಂತ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಗೆ ದಿನಾಲೂ ಫೋನ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಆಶ್ವಾಸನೆ ಕೊಟ್ಟಿದ್ದೀರಿ? ಇಂಡಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡದೇ ಇದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂದಿರ್ತೀನಿ ಅಂತ ಹೇಳಿರಿ. ನೀವು 3ನೇ ಸತಿ ಆರಿಸಿ ಬಂದಿದ್ದೀರಿ, ನಿಮ್ಮದೇ ಸರ್ಕಾರ ಇದೆ. ನೀವು ಯಾವತ್ತೂ ನಾನು ನನ್ನ ಕ್ಷೇತ್ರದ ಜನರಿಗೆ ಮಾತು ಕೊಟ್ಟಿನಿ, ನೀವು ಈಡೇರಿಸದೇ ಇದ್ರೆ ಸರ್ಕಾರದವರು ಅಂತಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಂದಾದ್ರು ಹೇಳಿ. ಏನೂ ಬೇಡ, ನನ್ನ ಕ್ಷೇತ್ರದ ಜನರಿಗೆ ಅನುಕೂಲ ಆಗಕ್ಕೆ ಅನುದಾನ ಕೊಡ್ರಿ ಸಾಕು ಅಂತ ಹಲವಾರು ಬಾರಿ ಹೇಳಿದ್ದೀರಿ. ಈಗ ಮಿನಿಸ್ಟರ್ ಸಿಕ್ಕಿಲ್ಲ ಅಂದ ತಕ್ಷಣ ನಾನು ರಾಜೀನಾಮೆ ಬಿಸಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ನೀವು ಕ್ಷೇತ್ರದ ಜನಕ್ಕೆ ಕೊಟ್ಟಿರುವಂತಹ ಮಾತಿಗೆ ಬೆಲೆ ಇಲ್ಲ. ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂದ ತಕ್ಷಣ ಹೋಗಿ ರಾಜೀನಾಮೆ ಕೊಡ್ತಾರ. ಕ್ಷೇತ್ರದ ಜನ ಇವರಿಗೆ ಶಾಸಕರಾಗ್ಬಿಟ್ಟು ಕ್ಷೇತ್ರದ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಅವಕಾಶ ಕೊಟ್ಟಾರ. ಅಂದ್ರೆ ಕ್ಷೇತ್ರದ ಜನರ ಭಾವನೆಗಳು, ಅವರ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆನೇ ಇಲ್ಲ ಅನ್ನಂಗ ಆಗ್ಬಿಡ್ತಲ್ಲ. ನಾವೇನೇನು ಕಾಂಗ್ರೆಸ್ ಪಕ್ಷದವರು, ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಯಾರ, ಅವರು ಮಂತ್ರಿಗಳಾಗ್ಯಾರ, ನಾವು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಅವ್ರಿಗೆ ಅಷ್ಟೇ ಯಾಕೆ ಹೊಸದಾಗಿ ಯಾರ್ಯಾರು ಮಂತ್ರಿಗಳಾಗ್ಯಾರ ಎಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತೀವಿ. ಒಳ್ಳೇದಾಗಲಿ, ರಾಜ್ಯದ ಜನಕ್ಕೆ ಒಳ್ಳೇದು ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಹಾರೈಸ್ತೀವಿ ಅಷ್ಟೇ. ಹೌದು, ಹೌದು. ನಿನ್ನೆ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಇಲ್ಲ ಇದು ವಿರೋಧಿಗಳಿಗೆ ನಾನು ಕೊಡ್ತಾ ಇರೋದು ಉತ್ತರ ಅಂತಂದ್ರೆ ನೇರವಾಗಿ ಹೇಳ್ತಾ ಇದ್ದಾರೆ. ನನಗನ್ಸಿನ ಮಟ್ಟಿಗೆ ಅವರು ವಿರೋಧಿಗಳಿಗೆ ಕೊಡ್ತಾ ಇರುವಂತ ಉತ್ತರ ಅಂದ್ರೆ ಬಿಜೆಪಿ ಅವರಿಗೆ ಕೊಟ್ಟಿರ್ಲಿಕ್ಕಿಲ್ಲ. ಅವ್ರಿಗೆ ಸಾಕಷ್ಟು ಕಾಂಗ್ರೆಸ್ನಲ್ಲೇ ಅಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ತಿಕ್ಕಾಟಗಳದಾವ, ಅವ್ರಿಗೆ ಉತ್ತರ ಕೊಟ್ಟಿದಾರ ಅಂತ ನನ್ನ ಅನಿಸಿಕೆ. ಇಂಡಿ ಮತಕ್ಷೇತ್ರ ಶಾಸಕರು ನಿನ್ನೆ ಸ್ಪೀಕರ್ ಹತ್ರ ಹೋಗಿ ರಾಜೀನಾಮೆ ಕೊಟ್ಟಿರುವಂತದ್ದನ್ನ ನಾನು ಮಾಧ್ಯಮದಲ್ಲಿ ನೋಡಿದೆ. ಬಟ್ ನನಗ ಒಂದು ವಿಷಯ ಬಹಳ ವಿಚಿತ್ರ ಅನಿಸಿದೆ. ಶಾಸಕರು ಹೇಳ್ತಾರೆ, ಕಳೆದ 30 ವರ್ಷಗಳಿಂದ 5-6 ಸತಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಆರಿಸಿ ಬಂದಿದ್ದೀನಿ, ಜನಪ್ರತಿನಿಧಿ ಆಗಿದ್ದೀನಿ, ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂಗ ಅಂತೇಳಿ ಹಲವಾರು ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ಸಡನ್ ಆಗಿ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂದ ತಕ್ಷಣ ಹೋಗಿ ರಾಜೀನಾಮೆ ಕೊಡ್ತಾರ. ಕ್ಷೇತ್ರದ ಜನ ಇವರಿಗೆ ಶಾಸಕರಾಗ್ಬಿಟ್ಟು ಕ್ಷೇತ್ರದ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಅವಕಾಶ ಕೊಟ್ಟಾರ. ಅಂದ್ರೆ ಕ್ಷೇತ್ರದ ಜನರ ಭಾವನೆಗಳು, ಅವರ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆನೇ ಇಲ್ಲ ಅನ್ನಂಗ ಆಗ್ಬಿಡ್ತಲ್ಲ. ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಕ್ಷೇತ್ರದ ಒಂದು ಜನರ ಭಾವನೆ, ಯಾಕಂದ್ರೆ ನಿಮ್ಮನ್ನ ಶಾಸಕರು ಮಾಡ್ಯಾರ, ಅವ್ರಿಗೆ ನೀವು ಮೋಸ ಮಾಡ್ದಂಗ ಆಗ್ತದೆ. ಯಾವ ಪಕ್ಷಕ್ಕೆ ನೀವು ತಾಯಿ ಅಂತಿರೋ, ಯಾವ ಪಕ್ಷದಿಂದ ಇಷ್ಟೊಂದೆಲ್ಲ ಅಧಿಕಾರ ಅನುಭವಿಸಿದಿರೋ ಆ ಪಕ್ಷಕ್ಕೆ ಇವತ್ತು ನೀವು ಮೋಸ ಮಾಡಿ ಹೊರಗೆ ಹೋಗ್ತಾ ಇದ್ದೀರಿ. ನೀವು ಇನ್ನೊಂದು ಆರೋಪ ಏನ್ ಮಾಡ್ತಾ ಇದ್ದೀರಿ,
ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಮಾತು ಕೊಟ್ಟಿದ್ದಾರೆ, ಈ ಸಲ ನನಗೆ ಕನ್ಸಿಡರ್ ಮಾಡ್ತಾರ, ನನ್ನ ಮಿನಿಸ್ಟರ್ ಮಾಡ್ತಾರ ಅಂತ ಹೇಳಿದ್ರಿ. ನೀವು ಕಾಂಗ್ರೆಸ್ ಪಕ್ಷದವ್ರು ನೀವು ಮಾತು ಕೊಟ್ಟಿದ್ದಾರೆ, ಮಾತಿನಂಗೆ ನಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದು ಇವತ್ತು ರಾಜೀನಾಮೆ ನೀವು ಕೊಟ್ಟಿದ್ದೀರಿ. ನಿಮ್ಮ ಹೈಕಮಾಂಡ್ ಮೇಲೆ ನೀವು ಆರೋಪ ಮಾಡ್ತಾ ಇದ್ದಾರೆ, ನನಗೆ ಮೋಸ ಮಾಡಿದ್ದಾರೆ ಅಂತ. ನೀವು ಕ್ಷೇತ್ರದ ಜನಕ್ಕೆ ಎಷ್ಟು ಸತಿ ಆಶ್ವಾಸಗಳನ್ನು ಕೊಟ್ಟಿದ್ದೀರಿ? ನಿಮ್ಮ ಸಲುವಾಗಿ ನಿಂತಿರುವಂತ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಗೆ ದಿನಾಲೂ ಫೋನ್ ಮಾಡ್ತಾರ, ಅವ್ರಿಗೆ ಎಷ್ಟು ಆಶ್ವಾಸನೆ ಕೊಟ್ಟಿರಿ? ನೀವು 2023 ಚುನಾವಣೆಯಲ್ಲಿ ಈ ಬಾರಿ ನಾನು ಇಂಡಿ ಇಂಡಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡದೇ ಇದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂದಿರ್ತೀನಿ ಅಂತ ಹೇಳಿರಿ. ನೀವು 3ನೇ ಸತಿ ಆರಿಸಿ ಬಂದಿದ್ದೀರಿ, ನಿಮ್ಮದೇ ಸರ್ಕಾರ ಇದೆ. ನೀವು ಯಾವತ್ತೂ ನಾನು ನನ್ನ ಕ್ಷೇತ್ರದ ಜನರಿಗೆ ಮಾತು ಕೊಟ್ಟಿನಿ, ನೀವು ಈಡೇರಿಸದೇ ಇದ್ರೆ ಸರ್ಕಾರದವರು ಅಂತಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಂದಾದ್ರು ಹೇಳಿದ್ದೀರಾ? ನೀವು ಮತಕ್ಷೇತ್ರವನ್ನ ಒಂದೇ ಒಂದು ಎಕರೆ ನೀರಾವರಿಗೆ ನೀರಾವರಿ ಉಳಿಬಾರ್ದು ಆ ರೀತಿ ಕೆನಲ್ಗಳನ್ನು ಅಭಿವೃದ್ಧಿ ಮಾಡ್ತೀನಿ, ಸಂಪೂರ್ಣ ನೀರಾವರಿ ಮಾಡ್ತೀನಿ ಅಂತ ಹೇಳಿ ಮತಕ್ಷೇತ್ರ ಜನರಿಗೆ ನೀವು ಮಾತು ಕೊಟ್ಟಿದ್ದೀರಿ. ಯಾವತ್ತಾದ್ರೂ ಆಗದೆ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅಂದಿದ್ದೀರಾ? ಇಂಡಿ ಮತಕ್ಷೇತ್ರದಲ್ಲಿ ಒಂದೇ ಒಂದು ರಸ್ತೆಗಳು ಉಳಿಲಾರ್ದಂಗ ನಾನು ಅಭಿವೃದ್ಧಿ ಮಾಡ್ತೀನಿ, ನನಗೇನೂ ಬೇಡ, ನನ್ನ ಕ್ಷೇತ್ರದ ಜನರಿಗೆ ಅನುಕೂಲ ಆಗಕ್ಕೆ ಅನುದಾನ ಕೊಟ್ರೆ ಸಾಕು ಅಂತ ಹಲವಾರು ಬಾರಿ ಹೇಳಿದ್ದೀರಿ. ಈಗ ಮಿನಿಸ್ಟರ್ ಸಿಕ್ಕಿಲ್ಲ ಅಂದ ತಕ್ಷಣ ನಾನು ರಾಜೀನಾಮೆ ಬಿಸಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ. ಅಂತ ನೀವು ಕ್ಷೇತ್ರದ ಜನಕ್ಕೆ ಕೊಟ್ಟಿರುವಂತಹ ಮಾತಿಗೆ ಬೆಲೆ ಇಲ್ಲ. ನಿಮ್ಮ ಹೈಕಮಾಂಡ್ದವರು ನಿಮಗೆ ಕೊಟ್ಟಿರುವಂತಹ ಮಾತಿಗೆ ನೀವು ಬೆಲೆ ಕಟ್ಟಿ ಇವತ್ತು ರಾಜೀನಾಮೆ ಕೊಡುವಂತದ್ದು ಎಷ್ಟು ಸಮಂಜಸ? ನೀವು ಒಂದಲ್ಲ ಎರಡಲ್ಲ ಹಲವಾರು ವಾಗ್ದಾನಗಳನ್ನ ನೀಡಿದ್ದೀರಿ, ಯಾವ ವಾಗ್ದಾನಗಳನ್ನ ನೀವು ಪೂರೈಸಿಲ್ಲ. ಉದಾಹರಣೆಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಇಂಡಿ ಮತಕ್ಷೇತ್ರದಲ್ಲಿ ಒಂದು ರಸ್ತೆ ಇದೆ, 10,000 ಜನಸಂಖ್ಯೆಯನ್ನ ಹೊಂದಿರುವಂತ ಒಂದು ಊರು, ನಿಂಬಾಳ ಬಿಕೆ, ನಿಂಬಾಳ ಕೆಡಿ ಗ್ರಾಮ ಮತ್ತು ನಿಂಬಾಳ LT ಅನ್ನುವಂತ ಗ್ರಾಮ. ಪೂರ್ತಿಯಿಂದ ಆ ಗ್ರಾಮಕ್ಕೆ ಹೋಗುವಂತ ರಸ್ತೆ ಆಗಿಬಿಟ್ಟು 20 ವರ್ಷ ಆಗಿದೆ. ನೀವು ನಂಬ್ತೀರಾ? 20 ವರ್ಷಗಳಿಂದ ನೀವು ಶಾಸಕರಾಗಿ 12-13 ವರ್ಷ ನಡೀತಾ ಇದೆ, ಮುಗಿಲಿಯಾಕ್ ಬಂದಿದೆ. ಇಲ್ಲಿವರೆಗೂ ಆ ಒಂದೇ ಒಂದು ರಸ್ತೆ ಅಭಿವೃದ್ಧಿ ಮಾಡಕ್ಕಾಗಿಲ್ಲ. 10,000 ಜನಸಂಖ್ಯೆ ಇರುವಂತ ರಸ್ತೆ ಯಾವ ಪರಿ ಇದೆ ಅಂದ್ರೆ ಅಲ್ಲಿ ಹೋಗೋರು ಬರೋರು ದಿನಾ ಶಾಪ ಹಾಕ್ತಾರೆ. ಈ 2 ಹೈವೇಗಳನ್ನ ಕನೆಕ್ಟ್ ಮಾಡುವಂತ ಒಂದು ರಸ್ತೆ ಮಾಡಕ್ಕಾಗಿಲ್ಲ ನಿಮ್ ಮನೆ ಬರಕ. ಆದ್ರೆ ನಿಮಗೆ ಮಾತ್ರ ಸಚಿವ ಸ್ಥಾನ ಬೇಕು. ಕ್ಷೇತ್ರದ ಜನಕ್ಕೆ ಏನು ಬೇಡ. ಕ್ಷೇತ್ರದ ಜನ ಹಂಗೆ ಕೆಟ್ಟ ರಸ್ತೆಗಳಲ್ಲಿ ಅಡ್ಡಾಡ್ಬೇಕು. ಯುವಕರು ನಿರುದ್ಯೋಗವಂತರಿದ್ದಾರೆ. ನೀರಾವರಿ ಪ್ರತಿ ವರ್ಷ ಕೆನಲ್ಗಳಿಗೆ ಸಾಕಷ್ಟು ಅನುದಾನ ಬಂದ್ಬಿಟ್ಟು ಕೆನಲ್ ರಿಪೇರಿ ಕಾರ್ಯ ಹಮ್ಮಿಕೊಳ್ತಾರ. ಮತ್ತೆ ಮುಂದಿನ ವರ್ಷ ಕೆನಲ್ ಬರೋಷ್ಟರಲ್ಲಿ ಕೆನಲ್ ಹಾಳಾಗಿ ನೀರು ಎಲ್ಲೋ ಹರಿದು ಹೋಗ್ತಾರೆ. ನೀವು ಜನರಿಗೆ ಕೊಟ್ಟಿರುವಂತಹ ವಾಗ್ದಾನಗಳನ್ನ ಮೊದಲು ನೀವು ಪೂರೈಕೆ ಮಾಡ್ರಿ. ನೀವೇ ಶಾಸಕರಿದ್ದೀರಿ, ನಿಮ್ದೇ ಸರ್ಕಾರ ಇದೆ. ನೀವು ಮಿನಿಸ್ಟ್ರಿ ತಗೊಂಡು ಏನ್ ಮಾಡೋರದ್ರಿ? ಮೊದಲು ಕ್ಷೇತ್ರ ಅಭಿವೃದ್ಧಿ ಮಾಡ್ರಿ. ಬರೇ ನಿಮ್ಮ ಸ್ವಾರ್ಥ ಸ್ವಹಿತಾಸಕ್ತಿಗೆ ಈ ತರ ಮಾಡಿದ್ರೆ ಬರುವಂತ ದಿನಮಾನಗಳಲ್ಲಿ ಜನ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರ ಅಂತ ನಾನು ಹೇಳಲು ಬಯಸ್ತೀನಿ. ನನಗೆ ನಮ್ಮ ಮತಕ್ಷೇತ್ರದ ಒಬ್ಬ ಶಾಸಕರು ಸಚಿವರಾದ್ರೆ ನಮ್ಗೆ ಸಂತೋಷನೇ ಇದೆ. ನಮಗೇನು ಇನ್ನು ಸಚಿವರಾದ್ರೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳಾಗ್ತಾವ, ಇನ್ನೂ ಹೆಚ್ಚಿನ ಅನುದಾನ ತರ್ತಾರ. ಸರಿ, ನೀವು ನಿಮ್ ಪಕ್ಷದವರೇ ವಿರೋಧ ಮಾಡಕತ್ತೀರ, ನೀವೇ ಹೇಳಕತ್ತೀರಿ. ನಿಮ್ ಜೊತೆ ಒಬ್ಬರು ಶಾಸಕರಿಲ್ಲ ಇಡೀ ಜಿಲ್ಲೆ ಒಳಗ. ನಿಮ್ ಪಕ್ಷದ ನೀವು ನಿಮ್ಮನ್ನ ಶಿವಾನಂದ ಪಾಟೀಲ್ ಅವ್ರ ಜೊತೆ, MB ಪಾಟೀಲ್ ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತಾ ಇದ್ದೀರಿ. ಶಿವಾನಂದ ಪಾಟೀಲ್ ಅವರು, MB ಪಾಟೀಲ್ ಅವರು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಾಗ ದೊಡ್ಡ ಆಲದ ಮರಗಳವರು. ಅವರು ಇವನ್ ಅಪ್ಪಾಜಿ ನಾಡಗೌಡ ದೊಡ್ಡ ಬೇರುಗಳನ್ನು ಹೊಂದಿರುವಂತ ದೊಡ್ಡ ಆಲದ ಮರ ಅವರು. ನೀವು ಅವ್ರ ಜೊತೆ ಸೌಹಾರ್ದಯುತವಾಗಿ ಹೊಂದಾಣಿಕೆಯಿಂದ ಹೋಗಿದ್ದಾರೆ, ನಿಮ್ಗೆ ಏನಾದ್ರು ಸಿಗುವಂತ ಅವಕಾಶ ಇರಬಹುದಿತ್ತೇನೋ ಅಂತ ನನ್ನ ಅನಿಸಿಕೆ. ನೀವು ಅವ್ರನ್ನು ವಿರುದ್ಧ ಹಾಕೊಂಡಿದ್ದೀರಿ. ಇಲ್ಲಿ ಕ್ಷೇತ್ರದಲ್ಲಿ ಕೊಟ್ಟಿರುವಂತಹ ಮತದಾರರಿಗೆ ಕೊಟ್ಟಿರುವಂತಹ ವಾಗ್ದಾನಗಳನ್ನ ಪೂರೈಕೆ ಮಾಡ್ಲಿಕ್ಕೆ ತಯಾರಿಲ್ಲ. ನೀವು ಬರೇ ಸುಳ್ಳು ಹೇಳ್ಕೋತ ಬಂಡತನದಿಂದ 5,000-6,000 ಕೋಟಿ ಅನುದಾನಗಳ ಬಂದಾವಂತ ತಂದೀನಿ ನಾನು. ನಾ ಭೂತೋ ನಾ ಭವಿಷ್ಯತಿ, ಅಷ್ಟೊಂದು ಅನುದಾನ. ಎಲ್ಲಿದೆ ಅನುದಾನ? ಯಾವ ಅಭಿವೃದ್ಧಿ ಕೆಲಸ ಆಗಿದೆ? ಇಂಡಿ ಮತಕ್ಷೇತ್ರದಲ್ಲಿ ಜನ ನರಳ್ತಾ ಇದ್ದಾರೆ ಇವತ್ತು. ಅಷ್ಟೊಂದು ಕೆಟ್ಟ ರಸ್ತೆಗಳಿದೆ, ಅಷ್ಟೊಂದು. ಈಗ ಈ ಗ್ಯಾರಂಟಿ ಯೋಜನೆಗಳು ಪುಗ್ಸೆಟ್ಟೆ ಬಸ್ನಾಗ ಅಡ್ಡಾಡಕ್ ಬಿಟ್ಟು ರಸ್ತೆಗಳ ಮಾಡ್ತಾ ಇಲ್ಲ. ಈಗ ಜನ ಮುಂದಿನ ಚುನಾವಣೆಯಲ್ಲಿ ದೇ ಹ್ಯಾವ್ ಟು ಚೂಸ್ whether they want a free schemes or they want to go in a bad roads.
ಒಳ್ಳೆ ರಸ್ತೆಗಳು ಬೇಕಾ ಅಥವಾ ಪುಕ್ಷಟ್ಟೆ ಬಸ್ನಾಗ ಅಡ್ಡಾಡ್ಬೇಕಾ? ಈ ಒಂದು ಯಾವ್ದು ಫ್ರೀ ಕೊಟ್ಟಿರುವಂತ ಯೋಜನೆಗಳಿಂದ ಯಾವುದಕ್ಕೆ ಜನಕ್ಕೆ ಲಾಭ ಇಲ್ಲ. ಏನು ನೀವು ನೀರು ಕೊಡ್ರಿ ಜನರಿಗೆ, ರೈತರಿಗೆ ವಿದ್ಯುತ್ ಕೊಡ್ರಿ, ಉತ್ತಮ ರಸ್ತೆಗಳನ್ನು ಕೊಡ್ರಿ, ಯುವಕರಿಗೆ ಉದ್ಯೋಗ ಕೊಡ್ರಿ, ಮನೆ ಇರ್ಲಾರ್ದವ್ರಿಗೆ ಮನೆ ಕೊಡ್ರಿ. ದೀಸ್ ಆರ್ ದ ರಿಕ್ವೈರ್ಮೆಂಟ್ಸ್ ಆಫ್ ಕಾಮನ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್. ಮೂಲಭೂತ ಸೌಕರ್ಯಗಳು ಇವು ಕೊಡ್ಬೇಕು. ಎಲ್ಲೋ ಪುಕ್ಷಟ್ಟೆ ಕರೆಂಟ್ ಕೊಟ್ಟೆ, ಪುಕ್ಷಟ್ಟೆ ಬಸ್ನಾಗ ಅಡ್ಡಾಡಕ್ ಕೊಟ್ಟೆ ಅಂದ್ರೆ ರಾಜ್ಯದ ಆರ್ಥಿಕತೆ ಹಾಳಾಗ್ಯದ. ಇಡೀ ರಾಜ್ಯಾದ್ಯಂತ ಇವತ್ತು ಜನ ಏನೇನೋ ಅಭಿವೃದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರನ್ನ ಈ ಪ್ರಶ್ನೆಯನ್ನ ನೀವು ಇಂಡಿ ಮತಕ್ಷೇತ್ರದ ಶಾಸಕರಿಗೆ ಕೇಳ್ಬೇಕು. ಅವ್ರು ಹೊಸ ಪಕ್ಷ ಮಾಡ್ತಾರೋ ಅಥವಾ ಈ ಡ್ರಾಮಾ ಇದನ್ನ ಇವತ್ತು ನಾಳೆ ಹೊರಗೆ ಬಂದು ಇಲ್ಲ ನಾನು ರಾಜೀನಾಮೆಯನ್ನ ವಾಪಸ್ ತಗೊಂಡೀನಿ, ನನ್ನ ವರಿಷ್ಠರು ನನ್ನ ಮತಕ್ಷೇತ್ರ ಏನೋ ಹಂಗ ಹಿಂಗ ಮಾಡ್ತಾರ, ನಾನು ಮುಂದ್ ಮಾಡ್ತೀನಿ ಅಂದಾರ ಅಂತ ಹೇಳ್ಬಿಟ್ಟು ಈ ಬಂದು ಹೊಸ ಡ್ರಾಮಾ ಮಾಡ್ತಾರೋ, ಇದನ್ನ ನೀವು ಇಂಡಿ ಮತಕ್ಷೇತ್ರ ಶಾಸಕರಿಗೆ ಹೇಳ್ಬೇಕು. ನಾನ್ ಹೆಂಗ್ ಹೇಳಕ್ ಸಾಧ್ಯ? ಅವರು ಮತ್ತು MB ಪಾಟೀಲ್ ವಾರ ಅಂತೂ ಡಿಕ್ಲೇರ್ ಆಗ್ಯದ ಅಂತ ಅವರೇ ಹೇಳ್ಯಾರ. ಮತ್ತೆ ಏನ್ ಮಾಡ್ತಾರೆ ಮುಂದೆ ನಾವು ಕಾಯ್ದು ನೋಡ್ತೀವಿ ಅಷ್ಟೇ. ಮಾಡ್ತಾ ಇದ್ದೀನಿ. ಈಗ ಅವರು ಇದಕ್ಕಾದ್ರೂ ಬದ್ಧತೆ ತೋರಿಸ್ಲಿ. ಅಟ್ಲೀಸ್ಟ್ ಜನರಿಗೆ ಕೊಟ್ಟಿರುವಂತಹ ವಾಗ್ದಾನಗಳ ಬಗ್ಗೆ ಅವ್ರು ಎಂದೂ ರಾಜೀನಾಮೆ ಕೊಡ್ತೀನಿ ಅಂದಿಲ್ಲ. ನನಗೆ ಮಿನಿಸ್ಟರ್ಶಿಪ್ ತಪ್ಪಿಸಿದ್ದಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಮಾತಿನಿಂದ ಹಿಂದೆ ಸರಂಗಿಲ್ಲ ಅಂದ್ರೆ ಹಂಗಾರೆ ನೋಡ್ಕೋರಿ ಹೋರಿ, ನೀವ್ ಒಂದಂಗಾರೆ ನೋಡ್ಕೋರಿ. ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ನಮಗೂ ಹೊಟ್ಟೆ ಉರಿತದ. ನಮ್ಮ ಮತಕ್ಷೇತ್ರದ ಇವತ್ತು ಇಷ್ಟು ಪರಿಸ್ಥಿತಿ ಕೆಟ್ಟದಾಗಿದೆ ಅಂದ್ರೆ ನಮ್ಗೆ ಹೊಟ್ಟೆ ಉರಿತದ. ಈ ಸದ್ಯಕ್ಕೆ ಬರಗಾಲ ಐತಿ. ನಾನು 100 ಅಥರ್ಗ, ಇಲ್ಲಿವರೆಗೂ ಮಳೆ ಆಗಿಲ್ಲ, ಬಿತ್ತನೆ ಆಗಿಲ್ಲ. ಅಟ್ಲೀಸ್ಟ್ ಮಾಡ ಬಿತ್ತನೆ ಆದ್ರೂ ಮಾಡ್ಬೇಕು, ರೈತರಿಗೆ ಪರಿಹಾರದ ಕೊಡ್ಬೇಕು. ಇನ್ನೂ ತೊಗರಿ ಬಿತ್ತಿಲ್ಲ, ಇನ್ನೂ ನಮ್ಮ ಮೇನ್ ಬೆಳೆನೇ ತೊಗರಿ, ಇನ್ನೂ ತೊಗರಿ ಬಿತ್ತಿಲ್ಲ. ಈಗ ಸಡನ್ ಆಗಿ ಆ ಕಡೆ ಭೀಮಾ ನದಿ ನೀರು ಏರಕತ್ತೈತಿ, ಈ ಕಡೆ ಮಳೆ ಇಲ್ಲ, ಆ ಕಡೆ ಫ್ಲಡ್, ಅನಾವೃಷ್ಟಿ. ಇದಕ್ಕೆ ಬಂದ್ಬಿಟ್ಟು ಸ್ಪಂದನೆ ಮಾಡಿಬಿಟ್ಟು ಬೆಂಗಳೂರಿಗೆ ಸಾವಿರಾರು ಜನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪ್ರತಿಭಟನೆ ಮಾಡ್ತಾರೆ. ಬೆಂಗಳೂರಿಗೆ ಇದೇ ಜನರಿಗೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ರಿ ಅಂತ ಪ್ರತಿಭಟನೆ ಮಾಡ್ರಿ ಶಾಸಕರೇ. ನಮ್ಮ ಕ್ಷೇತ್ರ ರಸ್ತೆಗಳಿಲ್ಲ, ನನಗೆ ಅನುದಾನ ಕೊಡ್ರಿ ಅಂತ ಪ್ರತಿಭಟನೆ ಮಾಡ್ರಿ. ನಾ ಜಿಲ್ಲಾ ಕೇಂದ್ರ ಮಾಡ್ತೀನಿ ಅಂತ ಹೇಳಿ ಶಾಸಕ ಆಗಿನಿ, ಜಿಲ್ಲಾ ಕೇಂದ್ರ ಮಾಡ್ರಿ ಅಂತ ಪ್ರತಿಭಟನೆ ಮಾಡ್ರಿ, ರಾಜೀನಾಮೆ ಕೊಡ್ತೀನಿ ಅಂತ ಅವ್ರಿಗೆ ಎದುರಿಸ್ರಿ. ಇವೆಲ್ಲ ಬುಟಾಟಿಕೆ. ದೀಸ್ ಆರ್ ಆಲ್ ದ ಡ್ರಾಮಾಸ್ ದೇ ಆರ್ ಡೂಯಿಂಗ್. ಸುಮ್ಮನೆ ಹೋಗುದು, ಬ್ಲಾಕ್ ಮೇಲ್ ಮಾಡೋದು. ಈಗ ಏನಾರ ತಗೋಬೇಕಲ್ಲ, ಸರ್ಕಾರದಿಂದ ಆಗೈತಿ, ನಾವ್ ಏನಾರ ಬ್ಲಾಕ್ ಮೇಲ್ ಮಾಡ್ಲಿಲ್ಲ ಅಂತ ನನಗೇನು ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡೋ ತಂತ್ರ ಒಬ್ಬ ಭಾಗವಾಗಿ ಈ ಒಂದು ರಾಜೀನಾಮೆ ಇದೇನು ಪ್ರಹಸನ ನಾಟಕ ಇದು. ಮತ್ತೇನೋ ಹೈಕಮಾಂಡ್ದವ್ರು ಹೇಳ್ತಾರೆ, ಕನ್ವಿನ್ಸ್ ಮಾಡ್ತಾರೆ, ನಾಳೆ ಬರ್ತಾರ ಬಂದ್ಬಿಟ್ಟು ಇಲ್ಲ ನನ್ ಹೈಕಮಾಂಡ್ದವ್ರು ಅದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೊಸ ಸ್ಟೋರಿ ತಗೊಂಡ್ಬಂದ್ಬಿಟ್ಟು ನೀವೇನಾದ್ರೆ ನಿಜವಾಗಿನೂ ಜನರ ಪರ ಕಾಳಜಿ ವಹಿಸಿ ನೀವು ಜನರನ್ನ ಅತಂತ್ರ ಮಾಡಬೇಡ್ರಿ. ಇನ್ನೂ 2 ವರ್ಷ ಅವಧಿ ಅದ, ಚಲೋ ಕೆಲಸ ಮಾಡ್ರಿ. ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಇಫ್ ಹೀಸ್ ರಿಸೈನ್ಸ್. ಐ ಆಮ್ ಗೋಯಿಂಗ್ ಟು ಕಾಂಟೆಸ್ಟ್ ನೆಕ್ಸ್ಟ್ ಎಲೆಕ್ಷನ್. ನನಗೆ ಅದು ಬೇಡ ಆಗ್ಯದ. ಯಾಕೆ ಬೇಡ ಆಗ್ಯದ ಅಂದ್ರೆ 2 ವರ್ಷ ಸರ್ಕಾರ ನಿಮ್ದಿದೆ, ನೀವು ಶಾಸಕರಿದ್ರಿ, ಕ್ಷೇತ್ರದ ಜನ ಕೆಲಸ ಮಾಡ್ರಿ. ಇನ್ನೂ 2 ವರ್ಷ ಇದ್ರೊಳಗೆ ಅಧಿಕಾರದ ಆಸೆಗಾಗಿ ನೀವು ಬ್ಲಾಕ್ ಮೇಲ್ ಮಾಡಿ ಅದನ್ನು ಹಾಳು ಮಾಡುವಂತ ಕೆಲಸ ನೀವು ಮಾಡಬೇಡ್ರಿ ಅಂತ ನಮ್ಗೆ. ಡಿಸೆಂಬರ್ ಬಂದ್ಬಿಟ್ಟು ಕಾರ್ಯಕ್ರಮ ಮಾಡಿದ್ರು ಇಂಡಿಯಲ್ಲಿ. ಕಾರ್ಯಕ್ರಮ ಮಾಡ್ಯಾರ, ಮಾಡಿದ್ರು. ಎಲ್ಲಿ ಐತಿ? ನನಗೆ ಒಂದೇ ಒಂದು ಕೆಲಸ ಆಗಿದ್ದು ತೋರಿಸ್ರಿ ಬರೇ ನೀವು ಇಂಡಿ ಒಳಗೆ. ಒಂದೇ ಒಂದು ಕೆಲಸ ಆಗಿದ್ದು ತೋರಿಸ್ರಿ. ನೀವು 2-3 ಸಾವಿರ ಕೋಟಿ, ಅವ್ರು ಹೇಳಿದ 6,000 ಕೋಟಿ. ನಾ ಅದೇ ಹೇಳಕತ್ತಿದ್ದೆ ಒಂದು ಎಕ್ಸಾಂಪಲ್. ವಾಟ್ ಐ ಹ್ಯಾವ್ ಕೋಟೆಡ್ ಇಸ್ ಎ ಸಿಂಪಲ್ ಎಕ್ಸಾಂಪಲ್ ದಟ್ Horti Nimbal road is pending since 20 years. That road has happened in during when the Baloli constituency was there, reserve constituency. At that time that road has happened. After that so many times a road was repaired only, and next month it has got destroyed. ಇವಾಗ ಸರ್ ಅದೇ ಹೇಳ್ತಿದ್ದೀನಲ್ಲ, ಜನರಿಗೆ ನಿಮ್ಗೆ ಶಾಸಕರ ಮಾಡ್ಲಿಕ್ಕೆ ಜನ ಅವಕಾಶ ಕೊಟ್ಟಿದ್ದಾರೆ. ಜನರಿಗೆ ಕೊಟ್ಟಿರುವಂತ ವಾಗ್ದಾನಗಳನ್ನ ಈಡೇರದಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಶಾಸಕರು ನಾವು ಶಬಾಷ್ ಅಂತೀವಿ. ಕ್ಷೇತ್ರದಾಗ ರಸ್ತೆಗಳಿಲ್ರಿ, ಎಷ್ಟೋ ರಸ್ತೆಗಳು ಇವರೇ 13-14 ವರ್ಷದ ಶಾಸಕರದಾರೆ. ಕೆಲವು ರಸ್ತೆಗಳು ಇನ್ನೂವರೆಗೂ ಆಗಿಲ್ಲ. ನನ್ನ ಹೆಸರು ಹೇಳ, ಒಂದು 20 ರಸ್ತೆಗಳ ಹೆಸರು ಹೇಳ್ತೀನಿ, ಇಲ್ಲೇ ಕುಂತಲ್ಲಿ ಹೇಳ್ತೀನಿ. ಮನ್ಮನೇನೆ ಒಂದು ರಸ್ತೆ 5 ಕಿಲೋಮೀಟರ್ ಮಾಡಕ್ಕೆ ಹಿರೇಮಸಳಿಗೆ ಹೋದ್ರೆ ಊರಾಗಿನವ್ರು ಬಿಟ್ಕೊಳ್ಳಿಲ್ಲ. ಊರ ಹೊರಗೆ ಕಾರ್ಯಕ್ರಮ ಮಾಡಿ ಬಂದ್ರು. ಆ ಪರಿ ಕೆಟ್ಟ ರಸ್ತೆಗಳು, ನೀ ಬರಬೇಡ ನಮ್ಮ ಊರಿಗೆ ಅಂತ ಹೇಳ್ಬೇಕು. ಊರ್ ಹೊರಗಡೆ ಕಾರ್ಯಕ್ರಮ ಮಾಡಿ ಊರಿಂದ ಊರಿಗೆ ಎಷ್ಟು ಊರುಗಳಿಗೆ ಇವ್ರು ಬರೋದಕ್ಕೆ ಕಾಯ್ತಾ ಇದಾರೆ. ಎಲ್ಲಿದಾರೆ? ಕ್ಷೇತ್ರದಾಗ ಅದಾರ ಶಾಸಕರು? ಕ್ಷೇತ್ರದಾಗೂ ಇಲ್ಲ ಅವ್ರು ಇತ್ತಿತ್ತಲಾಗಿ.